ಹೆಲ್ಪ್ ಆಗುವಂತಹ ಮೊದಲ ಸೆಮಿಸ್ಟರ್ ನಲ್ಲಿ ಬರುವಂತಹ 7 ಲೆಸನ್ಗಳು ಏನು 7 ಚಾಪ್ಟರ್ಸ್ ಇದ್ವಲ್ಲ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡೋಣ. ಮೊದಲು MCQ ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಕೋಸಿಕೆಂಟ್ ನೋಡಿ, ಇಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಇದ್ರಲ್ಲಿ ಏನೇನು ಇದೆ ಇಂಪಾರ್ಟೆಂಟ್ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಕೂಡ ಇದ್ರಲ್ಲಿ ಮುಂದೆ ನಾನು ಶಾರ್ಟ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಈಗ ಏನೇನ್ ರಬ್ ಮಾಡ್ಕೊಳ್ಳೋಣ ಸದ್ಯ ಕಾಟ್ ಸ್ಕ್ವೇರ್ ಥೀಟಾ, ಸಿಕೆಂಡ್ ಸ್ಕ್ವೇರ್ ಥೀಟಾ, ಕೋಸಿಕೆಂಡ್ ಸ್ಕ್ವೇರ್ ಥೀಟಾ. ಓಕೆನಾ? ಸೊ ನಿಮಗೆ ಗೊತ್ತಿರುವಂತ ಮೊದಲನೇ ಐಡೆಂಟಿಟಿ ಯಾವ್ದು ಹೇಳಿ ನೋಡೋಣ. ಫಸ್ಟ್ ಐಡೆಂಟಿಟಿ ಟು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅದನ್ನ ಹಾಗೆ ಹೇಳಿ. ನೆಕ್ಸ್ಟ್ √3, ಇದು ಕೂಡ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. √3 ಕೀಪ್ ಆಸ್ ಇಟ್ ಈಸ್, ಹಂಗೆ ಹೇಳಿ. ಹಾಯ್, ನಮಸ್ತೆ ಪ್ರೀತಿಯ ಮಕ್ಕಳೇ, ಆತ್ಮೀಯ ಪೋಷಕರೇ, ವೆಲ್ಕಮ್ ಟು PB ಲೋಕ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಪ್ರೀತಿಯ ಶಿಕ್ಷಕ MD ವೀರೇಶ್, ಚಿತ್ರದುರ್ಗ. ಸೊ ಮಕ್ಕಳೇ, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಿಮಗೆ SSLC ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತಹ ಮೊದಲ ಸೆಮಿಸ್ಟರ್ ನಲ್ಲಿ ಬರುವಂತಹ 7 ಲೆಸನ್ಗಳು ಏನು 7 ಚಾಪ್ಟರ್ಸ್ ಇದ್ವಲ್ಲ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ ಫಾರ್ ದ ಪಾಯಿಂಟ್ ಆಫ್ ಎಕ್ಸಾಮಿನೇಷನ್. ಈಗ ಇನ್ನು ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ನೋಡೋಣ. ಸೊ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಬರ್ತಕ್ಕಂತಹ ನೆಕ್ಸ್ಟ್ 7 ಚಾಪ್ಟರ್ಸ್ ಗಳು, ಅದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳಿ ಈಗ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಕ್ಕಳೇ, ಮೊದಲನೇ ಚಾಪ್ಟರ್ ಯಾವುದು? ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ, ಅಂದ್ರೆ ತ್ರಿಕೋನಮಿತಿಯ ಪ್ರಸ್ತಾವನೆ. ಇದರಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡೋಣ. ಮೊದಲು MCQ ಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಅಂದ್ರೆ 1 ಮಾರ್ಕಿಗೆ ಬರುತ್ತೆ. ನೆಕ್ಸ್ಟ್ ಶಾರ್ಟ್ ಆನ್ಸರ್ಸ್, ಚಿಕ್ಕ ಆನ್ಸರ್ಸ್ ಬರೆಯುವಂಥದ್ದು, ಅಂದ್ರೆ 2 ಮಾರ್ಕ್ಸ್ ಇಂದು 1 ಕ್ವಶನ್ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ಇಂದ ಸ್ವಲ್ಪ ಲೆಂತಿ ಆನ್ಸರ್ ಇರುವಂತದ್ದು, ಅದು 3 ಮಾರ್ಕ್ ಇಂದು 1 ಕ್ವಶನ್ ಬರುತ್ತೆ. ಅಲ್ಲಿಗೆ ನಿಮ್ಗೆ ಈ ಚಾಪ್ಟರ್ ಅಲ್ಲಿ 3 ಕ್ವಶನ್ಸ್ ಬರುತ್ತೆ, ಜೊತೆಗೆ 6 ಮಾರ್ಕ್ಸ್ ಗೆ ಈ ಚಾಪ್ಟರ್ ಅಲ್ಲಿ ಬರುತ್ತೆ. ಈಗ ನೆಕ್ಸ್ಟ್ ಯಾವ್ಯಾವ 1 ಮಾರ್ಕಿಗೆ ಓದ್ಕೋಬೇಕು, 2 ಮಾರ್ಕ್ಸ್ ಗೆ ಯಾವ್ದು ನೋಡ್ಕೋಬೇಕು, 3 ಮಾರ್ಕ್ಸ್ ಗೆ ಯಾವ್ದು ನೋಡ್ಕೋಬೇಕು ಅಂತ ಈಗ ನೋಡ್ತಾ ಹೋಗೋಣ. ಓಕೆ, ಈಗ ಕೇಳಿಸ್ಕೊಳ್ಳಿ. ಈ ಚಾಪ್ಟರ್ ಇಡೀ ಫಾರ್ಮುಲಾಗಳು ಏನ್ ಬರುತ್ತಲ್ಲ ಅವನ್ನೆಲ್ಲ ಹೇಗ್ ನೆನ್ಪಿಟ್ಕೋಬಹುದು ಅಂತಂತೇಳಿ ಇದೊಂದು ಸಣ್ಣ ಡಯಾಗ್ರಾಮ್ ಇದೆ, ಅಂದ್ರೆ ಹೆಕ್ಸಾಗಾನ್ ಬರ್ದಿದ್ದೀನಿ ನೋಡ್ರಿ. ಇದು ಒಂದು ಸೂಪರ್ ಕ್ವಾಲಿಟಿ ಹೆಕ್ಸಾಗಾನ್ ಇದು, ಅದಕ್ಕೋಸ್ಕರ ಇದಕ್ಕೆ ಹೆಸರು ಸೂಪರ್ ಹೆಕ್ಸಾಗಾನ್ ಅಂತ ಹೇಳಿ ಕೊಟ್ಟಿದೀವಿ. ಈಗ ನೋಡಿ ಇದರಲ್ಲಿ ಏನೇನೆಲ್ಲ ನೆನ್ಪಿಟ್ಕೋಬಹುದು ಅಂತ ಹೇಳಿ. ಮೊದಲು 6 ಸೈಡ್ಸ್ ಮತ್ತೆ 6 ಕಾರ್ನರ್ಸ್ ಇರೋದು ಒಂದು ಹೆಕ್ಸಾಗಾನ್ ಬರ್ಕೊಳ್ಳೋಣ. ಬರ್ಕೊಂಡಾದ್ಮೇಲೆ ನೋಡಿ ಇಲ್ಲಿ 6 ಕಾರ್ನರ್ಸ್ ಇದೆಯಲ್ಲ, ಈ ಕಾರ್ನರ್ಸ್ ಅಲ್ಲಿ ನಮ್ಮ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಗಳನ್ನ ಬರೆಯೋಣ. ಫಸ್ಟ್ ಆಫ್ ಆಲ್ ಈ ಪೋರ್ಷನ್ ನಲ್ಲಿ ನಾವು STS ಅಂತ ಮಾರ್ಕ್ ಮಾಡ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. STS ಅಂದ್ರೆ ಮೊದಲನೇ S ಅಂದ್ರೇನು? ಸೈನ್ ಥೀಟಾ. ಎರಡನೇ T ಅಂದ್ರೇನು? ಟ್ಯಾನ್ ಥೀಟಾ. ನೆಕ್ಸ್ಟ್ ಇದೇನ್ ಬರುತ್ತೆ? ಸೀಕೆಂಟ್ ಥೀಟಾ. STS ಸೈನ್ ಥೀಟಾ, ಟ್ಯಾನ್ ಥೀಟಾ, ಸೀಕೆಂಟ್ ಥೀಟಾ. ಸೇಮ್ ನೆಕ್ಸ್ಟ್ ಇದ್ರಲ್ಲಿ ಅಪೋಸಿಟ್ ಅಲ್ಲಿ ಮತ್ತೆ 3 ಕಾರ್ನರ್ಸ್ ಇದೆಯಲ್ಲ, ಅದನ್ನ ಹೆಂಗ್ ಫಿಲ್ ಅಪ್ ಮಾಡಬೇಕು ನೋಡಿ. ಇದ್ರಲ್ಲೇ ಸೈನ್ ಥೀಟಾದು ಕೋ, ಇದ್ರದ್ದು ಫಸ್ಟ್ ಲೆಟರ್ ಎಸ್ ಇದೆಯಲ್ವಾ? ಕಾಸ್, ಅಲ್ಲಿಗೆ ಕಾಸ್ ಥೀಟಾ ಬಂತು. ನೆಕ್ಸ್ಟ್ ಟ್ಯಾನ್ ಇದೆಯಲ್ಲ, ಇದ್ರದ್ದೇ ಕೊಟ್ಯಾನ್, ಅದು ಕೋಟ್ ನ ಟಿ ಅಂದ್ರೆ ಕಾಟ್ ಬಂತು ನೋಡ್ರಿ. ಟ್ಯಾನ್ ಕೋಟ್ಯಾನ್, ಸೈನು ಕೊಸೈನ್, ಸೀಕೆಂಟ್ ಕೋಸಿಕೆಂಟ್ ನೋಡಿ. ಇಷ್ಟನ್ನ ನೀವು ನೆನ್ಪಿಟ್ಕೊಂಡ್ರೆ ಇದ್ರಲ್ಲಿ ಏನೇನು ಇದೆ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲ. ಸೊ ನೋಡ್ರಿ, ಸೈನ್ ಥೀಟಾ ನಿಮ್ಗೆಲ್ಲ ಫಾರ್ಮುಲಾ ಗೊತ್ತಿದೆ, ಅಪೋಸಿಟ್ ಬೈ ಹೈಪಾಟಿನ್ಯೂಸ್ ಅಂತ ಹೇಳಿ. ನೆಕ್ಸ್ಟ್ ಕಾಸ್ ಥೀಟಾ ಗೊತ್ತು ನಿಮ್ಗೆ, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್ ಅಂತ ಗೊತ್ತಿದೆ. ನೆಕ್ಸ್ಟ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಗೊತ್ತು. ನೋಡಿ ಇದ್ರದ್ದು ಅಪೋಸಿಟ್ ಗಳು ಕರೆಕ್ಟ್ ಆಗಿ ಉಲ್ಟಾ ಬರ್ದ್ಬಿಟ್ರೆ ಮುಗ್ದು ಹೋಯ್ತು, ರೆಸಿಪ್ರೋಕಲ್. ನೋಡಿ ಸೈನ್ ಗೆ ಅಪೋಸಿಟ್, ಎಕ್ಸಾಕ್ಟ್ ಅಪೋಸಿಟ್ ಯಾವ್ದಿದೆ ನೋಡ್ರಿ? ಕೋಸಿಕೆಂಟ್. ಇಲ್ಲೇನಿದೆಯಲ್ಲ ಫಾರ್ಮುಲಾ, ಇದನ್ನ ನಾವು ರಿವರ್ಸ್ ಆರ್ಡರ್ ಅಂದ್ರೆ ರೆಸಿಪ್ರೋಕಲ್ ಅಲ್ಲಿ ಬರ್ದ್ರೆ ಆಯ್ತು. ಅಲ್ಲಿಗೆ ಹೈಪಾಟಿನ್ಯೂಸ್ ಬೈ ಯಾವ್ದಿದೆ? ಅಪೋಸಿಟ್. ನೋಡಿ ನೆನ್ಪಿಟ್ಕೊಳ್ಳೋದು ಬಹಳ ಈಸಿ. ಹಾಗಾದ್ರೆ ಸೈನ್ ಗೆ ಯಾವ್ದು ರೆಸಿಪ್ರೋಕಲ್? ಕೋಸಿಕೆಂಟ್. ಓಕೆನಾ? ನೆಕ್ಸ್ಟ್ ಟ್ಯಾನ್ ಗೆ ರೆಸಿಪ್ರೋಕಲ್ ಹೆಡ್ ನೋಡ್ರಿ, ಅಪೋಸಿಟ್ ಎಷ್ಟಿದೆ? ಕಾಟ್ ಇದೆ, ಅಂದ್ರೆ ಅಲ್ಲಿಗೆ ಸೊ ಅಡ್ಜಸೆಂಟ್ ಬೈ ಅಪೋಸಿಟ್. ಹಾಗಾದ್ರೆ ಟ್ಯಾನ್ ರೆಸಿಪ್ರೋಕಲ್ ಯಾವುದು? ಕಾಟ್ ರೆಸಿಪ್ರೋಕಲ್ ಯಾವುದು? ಟ್ಯಾನ್. ನೆಕ್ಸ್ಟ್ ಸೇಮ್ ಟು ಸೇಮ್ ಕಾಸ್ ಗೆ ರೆಸಿಪ್ರೋಕಲ್ ಎಕ್ಸಾಕ್ಟ್ ಅಪೋಸಿಟ್ ಯಾವ್ದಿದೆ ನೋಡಿ? ಸಿಕ್ಯಾಂಟ್ ಇದೆ. ಸೊ ಸಿಕ್ಯಾಂಟ್ ಗೆ ಅಪೋಸಿಟ್ ಯಾವ್ದಿದೆ? ಕಾಸ್ ಇದೆ. ಹಾಗಾದ್ರೆ ಕಾಸ್ ಫಾರ್ಮುಲಾ ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಹಾಗಾದ್ರೆ ಇದನ್ನ ಅದರ ಉಲ್ಟಾ ಬರೆಯೋಣ, ಅಂದ್ರೆ ಅದರ ರೆಸಿಪ್ರೋಕಲ್ ಬರೆಯೋಣ, ಹೈಪಾಟಿನ್ಯೂಸ್ ಬೈ ಅಡ್ಜಸೆಂಟ್. ಅಲ್ಲಿಗೆ ಸಿಕ್ಯಾಂಟ್ ರೆಸಿಪ್ರೋಕಲ್ ಕಾಸು, ಕಾಸ್ ನ ರೆಸಿಪ್ರೋಕಲ್ ಸಿಕ್ಯಾಂಟ್. ಸೊ ಇದೊಂದ್ರ ಮೂಲಕ ನೀವೇನ್ ಮಾಡ್ಬೋದು? ಇಡೀ ಫಾರ್ಮುಲಾಗಳನ್ನ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ ಇದ್ರದೇನೆ ಐಡೆಂಟಿಟೀಸ್ ಬರುತ್ತೆ ನಿಮ್ಗೆ, ಯಾವ್ದು? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಅದನ್ನು ಇಲ್ಲೇ ನೆನ್ಪಿಟ್ಕೋಬಹುದು, ನೋಡ್ಕೊಳ್ಳಿ. ನೆಕ್ಸ್ಟ್ ಯಾವ್ದು ಬರುತ್ತೆ ಮಕ್ಳೇ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಕ್ಲೀನ್ ನೋಡ್ಕೊಳ್ರಿ.
ತುಂಬಾ ಇಂಪಾರ್ಟೆಂಟ್. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಕೂಡ ಇದ್ರಲ್ಲಿ ನಿಮ್ಗೆ ನಾನು ಶಾರ್ಟ್ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಈಗ ಏನೇನ್ ರಬ್ ಮಾಡ್ಕೊಳ್ಳೋಣ, ಸದ್ಯಕ್ಕೆ ಇವು ಬೇಡ ಈಗ ನಮ್ಗೆ, ಇವೆಲ್ಲ ಹಂಗೆ ಇರ್ಲಿ, ಈ ಫಾರ್ಮುಲಾಗಳು ಬೇಡ ಮತ್ತೆ. ಸೊ ಇನ್ನು ಮಿಕ್ಕಿದ್ದು ಇವೆಲ್ಲ ಹಾಗೆ ಇರ್ಲಿ. ಈ ಕಡೆ ನೋಡ್ಕೊಡ್ರಿ. ಸೊ ಮತ್ತು ಅದೇ ಸೂಪರ್ ಹೆಕ್ಸಾಗನ್ ಮತ್ತು ಅವೇ ಪೊಸಿಷನ್ ಅಲ್ಲೇ ಸೈನ್, ಕಾಸು, ಟ್ಯಾನು, ಕೊಸಿಕೆಂಟ್, ಸೀಕೆಂಟ್ ಎಲ್ಲ ಇದೆ. ಈಗೇನ್ ಆಡ್ ಮಾಡೋಣ ಅಂದ್ರೆ ಸಿಂಪಲ್, ಇದ್ರ ಮೇಲೆಲ್ಲ ಸ್ಕ್ವೇರ್ ಆಗ್ತಾ ಹೋಗೋಣ. ಓಕೆನಾ? ಸೈನ್ ಸ್ಕ್ವೇರ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ, ಟ್ಯಾನ್ ಸ್ಕ್ವೇರ್ ಥೀಟಾ, ಕಾಟ್ ಸ್ಕ್ವೇರ್ ಥೀಟಾ, ಸಿಕೆಂಟ್ ಸ್ಕ್ವೇರ್ ಥೀಟಾ, ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಓಕೆನಾ? ಸೊ ನಿಮಗೆ ಗೊತ್ತಿರುವಂತ ಮೊದಲನೇ ಐಡೆಂಟಿಟಿ ಯಾವ್ದು ನೋಡೋಣ. ಫಸ್ಟ್ ಐಡೆಂಟಿಟಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1. ಇದನ್ನ ಹೆಂಗ್ ನೆನ್ಪಿಟ್ಕೊಳ್ಳೋದು? ಬಹಳ ಸಿಂಪಲ್. ಈ ಕಡೆ ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಮತ್ತೆ ಕಾಸ್ ಸ್ಕ್ವೇರ್ ಥೀಟಾ ಎರಡು ಅಕ್ಕಪಕ್ಕನೇ ಇದೆಯಾ? ಇದ್ರ ಸೆಂಟ್ರಲ್ ಯಾವ್ದು ಹಾಕೋಣ? ಈಗ ಪ್ಲಸ್ ಹಾಕೋಣ. ಓಕೆ, ಮತ್ತೇನ್ ಬೇಕು ನಮ್ಗೆ? 1 ಬೇಕು. ಅದನ್ನ 1 ಸೆಂಟ್ರಲ್ ಹಾಕೊಳ್ಳಿ. 1 ಸೆಂಟ್ರಲ್ ಹಾಕೊಂಡ್ಬಿಡೋಣ. ಓಕೆನಾ? 1 ಗೆ ಒಂದು ಸಪರೇಟ್ ಬಾಕ್ಸ್ ಮಾಡ್ಬಿಡಿ. 1 ಗೆ ಸಪರೇಟ್ ಬಾಕ್ಸ್ ಮಾಡಿ. ಈಗ ನೋಡಿ ಒಂದು ಕನೆಕ್ಷನ್ ಕೊಡೋಣ. ಹೆಂಗ್ ಕನೆಕ್ಷನ್ ಕೊಡೋಣ? ಸೈನ್ ಸ್ಕ್ವೇರ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಬಂತು ನೋಡಿ. ನೆನ್ಪಿಟ್ಕೊಳಕ್ ಈಸಿ, ಇದು ಮರ್ತೋಗ್ತಾ ಇರುತ್ತೆ ಅನ್ಕೊಳ್ಳೋಣ. ನೆನ್ಪಿಟ್ಕೊಳಕ್ ಬಹಳ ಈಸಿ. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಫಾರ್ಮುಲಾ ಬಂದೋಯ್ತು. ಹಿಂಗೆ ಬಂದ್ಬಿಟ್ಟು ಹಿಂಗ್ ತೋರಿಸ್ಕೊಳ್ಳೋದು ಅಷ್ಟೇನೆ. ಓಕೆನಾ? ಸೆಕೆಂಡ್ ಒನ್ ಫಾರ್ಮುಲಾ ಏನ್ ಹೇಳಿ? ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಅಲ್ವಾ? ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಅದನ್ನ ಹೆಂಗ್ ನೆನ್ಪಿಟ್ಕೋಬಹುದು ನೋಡ್ರಿ. ಇಲ್ಲಿ ಯಾವ್ದಿದೆ? ಟ್ಯಾನ್ ಸ್ಕ್ವೇರ್ ಇದೆ. ಇಲ್ಲೇನಿದೆ? 1 ಇದೆ. ಇದೆರಡು ಬಿಟ್ಟು ಏನ್ ಹಾಕೋಣ? ಪ್ಲಸ್ ಹಾಕೋಣ. ಅಲ್ಲಿಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಮತ್ತೆ ಯಾವ್ದು ಕನೆಕ್ಟ್ ಮಾಡೋಣ? ಸೀಕೆಂಟ್ ಸ್ಕ್ವೇರ್ ಗೆ. ನೋಡಿ ಅದು ಕೂಡ ಹಿಂಗೆ ಹಿಂಗೆ ಹೋಗ್ಬಿಟ್ಟು ಈ ಕನೆಕ್ಷನ್ ಕೊಟ್ಕೊಳ್ಳಿ. ನೋಡಿ ಹಿಂಗೆ ಹೋಗ್ಬಿಟ್ಟು ಈ ಕನೆಕ್ಷನ್. ಅಲ್ಲಿಗೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ದಟ್ ಇಸ್ ಸೆಕೆಂಡ್ ಐಡೆಂಟಿಟಿ. ಓಕೆ, ಥರ್ಡ್ ಐಡೆಂಟಿಟಿ ಯಾವ್ದು ನಿಮ್ಗೆ ಗೊತ್ತಿರುವಂತದ್ದು? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಅಲ್ವಾ? 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್. ನೋಡಿ ಅದನ್ನ ನೆನ್ಪಿಟ್ಕೊಳ್ಳೋದು ಹೆಂಗೆ ನೋಡ್ರಿ. ಇಲ್ಲೇನಿದೆ ನೋಡ್ರಿ, ಇಲ್ಲಿ 1 ಇದೆ ಅಲ್ವಾ? ಸೊ ಇಲ್ಲೇನಿದೆ? ಕಾಟ್ ಸ್ಕ್ವೇರ್ ಥೀಟಾ ಇದೆ. 1 ಗೂ ಕಾಟ್ ಸ್ಕ್ವೇರ್ ಮಧ್ಯೆ ಏನ್ ಹಾಕೋಣ? ಪ್ಲಸ್ ಹಾಕೋಣ. 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು ಏನು ನೋಡಿ? ಕೋಸಿಕೆಂಟ್ ಸ್ಕ್ವೇರ್ ಥೀಟಾ. ಅದೇ ಫಾರ್ಮುಲಾನ ನಾವಿಲ್ಲಿ ಬರೆದಿರೋದು. ಇವೆಲ್ಲವನ್ನು ಏನಂತ ಕರಿತೀವಿ? ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನೆನ್ಪಿಟ್ಕೊಳ್ಳಕ್ಕೆ ಈಸಿ ಆಗಿರ್ತಕ್ಕಂತಹ ಶಾರ್ಟ್ ಕಟ್, ದಟ್ ಇಸ್ ಸೂಪರ್ ಹೆಕ್ಸಾಗನ್. ಓಕೆ ಮಕ್ಕಳೇ, ಇದೇ ಚಾಪ್ಟರ್ ಅಲ್ಲಿ ನಿಮ್ಗೆ ಸ್ಟ್ಯಾಂಡರ್ಡ್ ಆಂಗಲ್ ಚಾರ್ಟ್ ಅಂತ ಬರುತ್ತೆ, ಗೊತ್ತು. ಸೊ ಹಾಗಾದ್ರೆ ಆ ಇಡೀ ಚಾರ್ಟ್ ಅಲ್ಲಿ ಬರುವಂತಹ ಎಲ್ಲಾ ವ್ಯಾಲ್ಯೂಸ್ ಗಳನ್ನು ನೆನ್ಪಿಟ್ಕೊಳ್ಳೋದು ಹೇಗೆ, ಅದನ್ನು ಫ್ರೇಮ್ ಮಾಡ್ಕೊಳ್ಳೋದು ಹೆಂಗೆ, ವಿತ್ ಇನ್ ಎ ಮಿನಿಟ್ ನೀವು ರೆಡಿ ಮಾಡ್ಕೊಳ್ಬಹುದು. 1 ನಿಮಿಷಕ್ಕೆ ನೀವು ರೆಡಿ ಮಾಡ್ಕೊಳ್ಬಹುದು. ಆ ತರದೊಂದು ಟೆಕ್ನಿಕ್ ನೋಡ್ಕೊಳ್ಳೋಣ. ನಿಮ್ಗೂ ಗೊತ್ತು, ಮತ್ತೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಕೂಡ ಹೇಳಿರ್ತಾರೆ. ಸೊ ಇಲ್ಲಿ ನೋಡ್ಕೊಳ್ಳಿ. ಮೊದ್ಲೇನ್ ಮಾಡ್ಕೊಳ್ಳೋಣ? 0 1 2 3 4 ಅಂತಕ್ಕಂಥ 4 ನಂಬರ್ 5 ನಂಬರ್ ಬರ್ಕೊಳ್ಳಿ. ಓಕೆನಾ? ಮತ್ತೆ ಆಲ್ ದ ನಂಬರ್ಸ್ ಆರ್ ಡಿವೈಡೆಡ್ ಬೈ 4. ಎಲ್ಲಾ ನಂಬರ್ಸ್ ಏನ್ ಮಾಡೋಣ? ಡಿವೈಡೆಡ್ ಬೈ 4 ಮಾಡ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ಡಿವೈಡೆಡ್ ಬೈ 4 ಮಾಡೋಣ. ಇಲ್ಲಿ ನೋಡಿ, ನಮ್ಗೆ ಗೊತ್ತಾಗ್ಲಿ ಸಪರೇಟ್ ಅಂತಂದ್ರೆ ಇಲ್ಲಿ ಬರ್ದಿರ್ತೀನಿ. ಓಕೆ, ಸೊ ಇದನ್ನ ಡಿವೈಡ್ ಮಾಡ್ಬಿಡ್ರಿ. ಈಗ 0 by 4 is 0. 1 by 4 keep as it is. ಹಾಗೆ ಇಡಿ. 2 1s are 2 2s are. ಅಲ್ಲಿ ಏನ್ ಬಂತ ಆನ್ಸರ್? 1 by 2. ನೆಕ್ಸ್ಟ್ 3 by 4. ಇದು ಕೂಡ ಹಾಗೆ ಇಡೋಣ, ಡಿವೈಡ್ ಮಾಡೋದು ಬೇಡ. ನೆಕ್ಸ್ಟ್ 4 by 4 ಅಂದ್ರೆ 1 by 1 is 1. ಓಕೆನಾ? ಸೊ ಇವೆಲ್ಲಾ ವ್ಯಾಲ್ಯೂಸ್ ಗಳ ಮೇಲೆ ಈಗ ಸ್ಕ್ವೇರ್ ರೂಟ್ ಹಾಕಿ. ಒಂದು ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್, ಸ್ಕ್ವೇರ್ ರೂಟ್. ಓಕೆ, ಈಗ ಇದ್ರ ರಿಸಲ್ಟ್ ನೋಡೋಣ. ರೂಟ್ 0 ವ್ಯಾಲ್ಯೂ ಇಸ್ zero. ರೂಟ್ 1 ವ್ಯಾಲ್ಯೂ ಇಸ್ 1 ಬಿಕಾಸ್ ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆನಾ? ನೆಕ್ಸ್ಟ್ ರೂಟ್ 4 ವ್ಯಾಲ್ಯೂನು ಕೂಡ 2. ನೆಕ್ಸ್ಟ್ ರೂಟ್ 1 ವ್ಯಾಲ್ಯೂ 1. ಯಾಕೆ? ರೂಟ್ 1 ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್, ಹಾಗಾಗಿ ರೂಟ್ 1 ವ್ಯಾಲ್ಯೂ 1. ರೂಟ್ 2 ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಅದನ್ನ ಹಾಗೆ ಇಡಿ. ನೆಕ್ಸ್ಟ್ ರೂಟ್ 3 ಇದು ಕೂಡ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ರೂಟ್ 3 ಕೀಪ್ ಆಸ್ ಇಟ್ ಈಸ್, ಹಂಗೆ ಹೇಳಿ. ರೂಟ್ 4 ವ್ಯಾಲ್ಯೂ ಎಷ್ಟಪ್ಪ? 2. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಗೆ ರೂಟ್ 1 ವ್ಯಾಲ್ಯೂ 1. 1 4 ಇವೆಲ್ಲ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ಹಾಗಾಗಿ ಅದರಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಇನ್ನ ರಿಮೈನಿಂಗ್ 2 ಮತ್ತೆ 3 ಅದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ಹಾಗಾಗಿ ಅವುಗಳ ಮೇಲೆ ರೂಟ್ ಹಾಗೆ ಇರುತ್ತೆ. ಈಗ ಇಲ್ಲೇನ್ ಸಿಕ್ಕಿದೆಯಲ್ಲ, ಈ 5 ವ್ಯಾಲ್ಯೂಸ್ ತಗೊಂಡು ಫಸ್ಟ್ ರೋ ನಲ್ಲಿ ಹಾಕ್ಬಿಡೋಣ. First one is 0, second one is 1 by 2, third one is 1 by root 2, then fourth one is root 3 by 2, so then last one. ಅಲ್ಲಿಗೆ ನೋಡೋಣ. ಈಗ sin 0 degree is 0, sin 30 degree is 1 by 2, sin 45 degree is 1 by root 2, sin 60 degree is root 3 by 2, sin 90 degree is 1. ಅಂದ್ರೆ sin ಅಲ್ಲಿ ಥೀಟಾ ವ್ಯಾಲ್ಯೂ ಇನ್ಕ್ರೀಸ್ ಆದಂಗೆಲ್ಲ ಅದರದ್ದು ವ್ಯಾಲ್ಯೂ ಕೂಡ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ನಿಮ್ಗೆ ಅದನ್ನು ಕೂಡ 1 ಮಾರ್ಕ್ ಕೇಳ್ತಾ ಇರ್ತಾರೆ. ಇಫ್ ಸೈನ್ ಥೀಟಾ ವ್ಯಾಲ್ಯೂ ಇನ್ಕ್ರೀಸಸ್,
ದೆನ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಸೈನ್ ಇಸ್ ಹೌ ಮಚ್ ಅಥವಾ ಡ್ಯಾಶ್ ಅಂತ ಕೇಳ್ತಾರೆ. 1 ಅನ್ನೋದು ಆನ್ಸರ್ ಆಗಿರುತ್ತೆ. ಈಗ ನೋಡ್ರಿ ಈ ತರ ಇದೆ ಸರ್. ಸೆಕೆಂಡ್ ರೋ ಬರೆಯೋದು ಹೆಂಗೆ ನಿಮ್ಗೆಲ್ಲ ಗೊತ್ತು. ಅದರ ರಿವರ್ಸ್ ಆರ್ಡರ್ ಬರೆದ್ರೆ ಅದ್ರ ಆನ್ಸರ್ ಬಂದೋಯ್ತು. ಸೆಕೆಂಡ್ ರಿವರ್ಸ್ ಆರ್ಡರ್ ಬರೆಯೋಣ. 1 √3/2 1/√2 then 1/2 next last 0. ಅಲ್ಲಿಗೆ cos 0 degree is 1, cos 30 degree √3/2, cos 45 degree 1/√2, cos 60 degree 1/2, cos 90 degree 0. ನೋಡಿ ಸೆಕೆಂಡ್ ಲೈನ್ ಬರೆದು ಬಹಳ ಈಸಿ. ಇನ್ನು ಥರ್ಡ್ ಲೈನ್ ಬರೆಯೋದು ಹೆಂಗೆ? ಸಿಂಪಲ್. ಇವೆರಡರ ಮಧ್ಯೆ ನಿಮ್ಗೆ ಗೊತ್ತಿದೆ tan theta is equal to sin theta by cos theta, ಇದೆಲ್ಲರಿಗೂ ಗೊತ್ತಿರೋದು. ಹಾಗಾಗಿ ಇವೆರಡರ ಮಧ್ಯೆ ಇಲ್ಲೊಂದು ಡಿವೈಡೆಡ್ ಬೈ ಇದೆ ಅಂತ ಅನ್ಕೋಣ. ನೋಡಿ ಇವೆರಡರ ಮಧ್ಯೆ ಡಿವೈಡೆಡ್ ಬೈ ಇದೆ ಅಂತ ಅನ್ಕೊಳ್ಳಿ. ಸೊ sin theta by cos theta, sin theta by cos theta is equal to what? tan theta. ಹಾಗಾದ್ರೆ 0/1 ವ್ಯಾಲ್ಯೂ ಎಷ್ಟಾಗುತ್ತೆ? 0/1 is 0. ಅಲ್ಲಿಗೆ ನಮ್ಗೆ ಇದ್ರ ಆನ್ಸರ್ ಎಷ್ಟಾಯ್ತು? 0. ಯಾವುದೇ ನಂಬರ್ ಕೆಳಗಡೆ 1 ಇದ್ದು ಇಲ್ಲಿ ಯಾವ ನಂಬರ್ ಇರುತ್ತೆ ಅದೇ ನಂಬರ್ ನಿಮಗೆ ಆನ್ಸರ್ ಆಗಿ ಬರುತ್ತೆ. 0 ಇದ್ರೆ 0 ಆಗಿ ಬರುತ್ತೆ, 2 ಇದ್ರೆ 2 ಆಗಿ ಬರುತ್ತೆ. ಹಾಗಾಗಿ ನಮ್ಗೆ 0 ಇದೆ, 0 ಇದೆ, 0/1 is 0 ಬಂತು. ನೆಕ್ಸ್ಟ್ 1/2 ಮತ್ತೆ ಇಲ್ಲಿ √3/2 ಇದೆ. ಡಿನಾಮಿನೇಟರ್ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನೋಡಿ ಛೇದದಲ್ಲಿ ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ಅಲ್ಲಿಗೆ ಏನ್ ಮಾಡೋಣ? 2 2 ಕ್ಯಾನ್ಸಲ್ ಆದ್ರೆ ಮೇಲೆ ಏನಿರುತ್ತು? 1/√3. ನೆಕ್ಸ್ಟ್ ಇಲ್ಲಿ 1/2 1 1/2 1 ನೋಡಿ 1 1 1 ಕ್ಯಾನ್ಸಲ್ ಆಗುತ್ತೆ, √2 1 √2 ಕ್ಯಾನ್ಸಲ್ ಆದ್ರೆ ಉಳಿಯೋದೇ ನಮಗೆ 1. ಅಲ್ಲಿಗೆ tan 45 ಡಿಗ್ರಿ ವ್ಯಾಲ್ಯೂ ಎಷ್ಟು? 1. tan 60 ಡಿಗ್ರಿ ನೋಡ್ರಿ ಈ 2 ಕ್ಯಾನ್ಸಲ್ ಆದ್ರೆ ಮತ್ತೆ ರಿಮೈನಿಂಗ್ ಉಳಿಯೋದೇನು? √3. ಕೆಳಗಡೆ ಉಳಿದಿದ್ದು 1 ಬರೆದ್ರು ಬರೀಬಹುದು, ಅದನ್ನು ಬಿಟ್ಟು ಬಿಡಬಹುದು, ಅದ್ರ ವ್ಯಾಲ್ಯೂ ಅಷ್ಟೇ ಇರುತ್ತೆ, ಚೇಂಜ್ ಆಗಲ್ಲ. ಸೊ ಅಲ್ಲಿಗೆ √3/1. ನೆಕ್ಸ್ಟ್ 1/0. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಆಗಬೇಡಿ. ಸೊ ನೀವು 0/1 ಗೆ 0 ಇಟ್ರಿ, ಅದೇ ಇದು ಉಲ್ಟಾ ಬರೆದ್ರೆ ಇಟ್ ಮೀನ್ಸ್ 1 ಮೇಲ್ ಬರೆದು 0 ಕೆಳಗಡೆ ಏನ್ ಬರೆದ್ರೆ ಇದನ್ನ ನಾಟ್ ಡಿಫೈನ್ ಅಂತ ಕರಿತೀವಿ. ಅಂದ್ರೆ ಇದನ್ನ ಡಿಫೈನ್ ಮಾಡಕ್ ಆಗಲ್ಲ, ಇಟ್ ಇಸ್ ಮೀನಿಂಗ್ಲೆಸ್ ಅಂತ. ಸೊ ಹಾಗಾಗಿ ಇದಕ್ಕೆ ಏನ್ ಕೊಡ್ತೀವಿ? ಇಲ್ಲ ಇನ್ಫಿನಿಟಿ ಕೊಡ್ತೀವಿ, ಇಲ್ಲ ಅಂದ್ರೆ ND ಅಂತ ಶಾರ್ಟ್ ಕಟ್ ಆಗಿ ನಾಟ್ ಡಿಫೈನ್ ಅಂತ ಕರಿತೀವಿ, ND. ಹಾಗಾದ್ರೆ ಇಲ್ಲಿ ಏನ್ ಹಾಕೋಣ? ND, ನಾಟ್ ಡಿಫೈನ್ ಅಂತ. ಸರಿ, 3 ಲೈನ್ ಫಿಲ್ ಅಪ್ ಮಾಡಿದ್ವಿ. ಇನ್ನು ರಿಮೈನಿಂಗ್ 3 ಲೈನ್ ವೆರಿ ಸಿಂಪಲ್. ಇಲ್ಲಿ ಬರ್ದಿರೋ ಎಲ್ಲಾ ವ್ಯಾಲ್ಯೂಸ್ಗಳದ್ದು ರೆಸಿಪ್ರೋಕಲ್ ಅಂದ್ರೆ ನ್ಯೂಮರೇಟರ್ ಅಲ್ಲಿ ಇರೋದನ್ನ ಡಿನಾಮಿನೇಟರ್ ನ್ಯೂಮರೇಟರ್ ನಾವು ಉಲ್ಟಾ ಬರೆದ್ರೆ ಸೊ ಮುಗ್ದೇ ಹೋಯ್ತು. ಓಕೆ, ಇಲ್ಲಿ 0/1 is 1/0 ಅಂತ ಬರೆದ್ರೆ ಏನಾಗ್ತದೆ? ND. 1/2 ಇರೋದನ್ನ ನಾವು ರೆಸಿಪ್ರೋಕಲ್ ಬರೆದ್ರೆ ಏನಾಗುತ್ತೆ? 2/1 ದಟ್ ಇಸ್ 2. 1/√2 ಬರೆದ್ರೆ √2/1. √3/2 ಬರೆದಿದ್ದನ್ನ ಉಲ್ಟಾ ಬರೆದ್ರೆ 2/√3. 1/1 is 1. ನೋಡಿ ಫೋರ್ತ್ ಲೈನ್ ಮುಗಿತು. ಯಾವ್ದ್ರ ಉಲ್ಟಾ ಬರುತ್ತೆ? ಯಾವ್ದ್ರ ರೆಸಿಪ್ರೋಕಲ್ ಬರುತ್ತೆ? ಸೈನ್ ಇಂದು. ಒಂದು ಕನೆಕ್ಷನ್ ಕೊಡ್ತೀನಿ ನೋಡ್ರಿ ನಿಮ್ಗೀಗ. ಫಸ್ಟ್ ಒನ್ನಿಗೆ ಫೋರ್ತ್ ಒನ್, ಸೆಕೆಂಡ್ ಒನ್ನಿಗೆ ಯಾವ್ದು ಉಲ್ಟಾ ಬರೀಬೇಕು? ಫಿಫ್ತ್ ಒನ್. ಅಲ್ಲಿಗೆ ಸೆಕೆಂಡ್ ಒನ್ಗೆ ಫಿಫ್ತ್ ಒನ್. ಸೊ ಸೆಕೆಂಡ್ ಒನ್ ಉಲ್ಟಾನಾರ ಬರೀರಿ, ಇಲ್ಲ ಅಂದ್ರೆ ಇದ್ರದ್ದು ಆರ್ಡರ್ ರಿವರ್ಸ್ ಆರ್ಡರ್ ಬರ್ಬಿಟ್ರೆ ಇನ್ನೂ ಈಸಿ. ಯಾವ್ದು? ಫೋರ್ತ್ ಲೈನ್ ಇಂದ ರಿವರ್ಸ್ ಆರ್ಡರ್. 1ಗೆ ಇಲ್ಲಿ 1 ಬರೀರಿ, ಇಲ್ಲಿಗೆ 2/√3. ದಿಸ್ ಇಸ್ ಕೀಪ್ ಆಸ್ ಇಟ್ ಇಸ್ √2. ಇದು 2/1. ನೆಕ್ಸ್ಟ್ ಇಲ್ಲಿಗೆ ND. ಯಾವ್ದ್ರದ್ದು? ಫಿಫ್ತ್ ಲೈನ್ ಹೆಂಗ್ ಫಿಲ್ ಅಪ್ ಮಾಡಿದ್ವಿ? ಫೋರ್ತ್ ಲೈನ್ ಅನ್ನ ರಿವರ್ಸ್ ಆರ್ಡರ್ ಬರುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಲೈನ್ ಬರೆಯೋದು ಹೆಂಗೆ? tan ಇದೆಯಲ್ಲ, ಥರ್ಡ್ ಲೈನ್ ಇದೆಯಲ್ಲ, ಥರ್ಡ್ ಲೈನ್ ರಿವರ್ಸ್ ಆರ್ಡರ್ ಅಲ್ಲಿ ಬರೀವಿ. ಅಲ್ಲಿ ಲಾಸ್ಟ್ ಅಲ್ಲಿರೋ ND ನ ಇಲ್ಲಿಗೆ ಹಾಕಿ, ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರತಕ್ಕಂಥದ್ದು √3, ನೆಕ್ಸ್ಟ್ ಇರೋದು 1, ನೆಕ್ಸ್ಟ್ 1/√3, ನೆಕ್ಸ್ಟ್ 0. ಸೊ ಈ ರೀತಿಯಾಗಿ ನಾವು ಇಡೀ 6 ಕಾಲಮ್ಸ್ ಮತ್ತೆ ರೋಸ್ಗಳು ಕೂಡ ಫಿಲ್ ಅಪ್ ಮಾಡಬಹುದು. ಫಸ್ಟ್ ಲೈನ್ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಅರ್ಥ ಆಯ್ತಾ ಮಕ್ಕಳೇ?